ನೀವೆಲ್ಲ ಇತ್ತೀಚೆಗೆ ನೋಡಿರ್ಬೋದು ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲು ಅವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದಂಗೆ ಅವ್ರು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟ್ ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯ್ತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದ್ರು, ಸರ್ ನೀವು ಅದನ್ನ ಜನಕ್ಕೆ ತಪ್ಪು ತಿಳ್ಕೊಂತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರಿಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳೇ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಷಿ ಕೊಡ್ಲೇಬೇಕು, ಕ್ಲಾರಿಫೈ ಮಾಡಿ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾ ಹೇಳೋದಿಷ್ಟೇನೆ, ನಿಮ್ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗುತ್ತದೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ. ಬೆಂಗಳೂರಿಂದ ಕೋಲಾರದವರು, ಕೋಲಾರದಿಂದ ಮುಳಬಾಗಿಲು 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾದಾಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ರಿ ಅಂತ ಹೇಳಿ. ಅದು ನಮ್ಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2.9 ಕೋಟಿ ಲೆಕ್ಕ ನಾವು ಕೇಳೋಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ನಾವು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿಯಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದ್ರೆ ನಾನು PDO ಡ್ರಾ ಮಾಡ್ಕೊಂಡು ಹೋಗ್ತೆ. ಹಂಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ, ಅವ್ರು MLA ಆಗಿ ಫಸ್ಟ್ ತಿಳ್ಕೊಂಡು ಪ್ರೊಸೀಜರ್ ಏನು ಅಂತ ಹಂಗೆಲ್ಲ ಮಾತಾಡ್ಬಾರ್ದು. ಯಾವ PDO ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಡ್ರಾ ಮಾಡ್ಕೊಂತ ಟಚ್ ಮಾಡ್ತಾರೆ. MLA ಏನ್ ಹಾಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದ್ರು ಇಲ್ಲಿ ಒಂದು ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಬಹಳ ಜನಗಳಿಗೆ ಬಹಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು MLA ಆಗ್ಬಿಟ್ಟು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ತರ ಅಪಾದನೆ ಮಾಡಿದಾಗ ನಾನು ಮಾತಾಡ್ಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವ್ರಿಂದ ಹಿರಿಯನು ವಯಸ್ಸಲ್ಲೂ ಅಷ್ಟೇ. ಅವ್ರು ಇನ್ನು ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA, ಒಂದು ಮಾತು ಬೆಲೆ ಇರ್ಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಉತ್ತರ ಮಂಜಣ್ಣ ರಾಷ್ಟ್ರಪತಿ MLA ಆದ್ರೆ, ಮಿನಿಸ್ಟರ್ ಆದ್ರೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸರ್ ಬಂದ್ಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿದ್ರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿ ಜೀವ ಮಾತಾಡ್ತೀನಿ. ಪೆದ್ದಪ್ಪನವ್ರು ಪೆದ್ದಪ್ಪನ ಹೇಳಿದ್ರಂತೆ, ನಾಗೇಶ್ ನಿಂತಿಸ್ಕೊಡ್ಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಜನ ಅಲ್ಲಿ ಇದಾಗಿದೆ, ಯಾರೋ ಹೇಳ್ತಾ ಮಾಡಿದೆ, ಮಾಡ್ತೀನಿ, ನಾನು ಇದು ಮಾಡ್ತೇನೆ. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನು ಹೇಳಿದ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗ್ಬಿಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿಲ್ಲ ಅಂತ ನನ್ನ ಕಡೆಯಿಂದ. ನಾನು ಬಂದಿದ್ದೆ ಕಥನೆ ಬೇರೆ MLA ಆಗಿದೆ, ಮಿನಿಸ್ಟರ್ ಆಗ್ತಾ ಇದ್ದೆ ಸೀನಿಯಾರಿಟಿ ಮೇಲೆ. ಮಿನಿಸ್ಟರ್ ಕೊಡೋಕೆ DK ಅವ್ರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟ್ ನಾನು ಮಿನಿಸ್ಟರ್. ಅವ್ರೇನ್ ಹೇಳಿದ್ರು, ಆಯ್ತು ನಿಮ್ಮೂರೇನೇ ನಿಂತ್ಕೊಳೆ ಅಂತ ಅಲ್ಲಿ ಹೇಳಿದ್ರು. ಅವ್ರು ಒತ್ತಾಯ ಮೇಲೆ ನನ್ಗೂ ಇಷ್ಟ ಆಯ್ತು ನೇಟಿವ್ ಪ್ಲೇಸ್ ಕೆಲಸ ಮಾಡೋಣ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿ ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದ್ರೂ ಯಾವ MLA ಆದ್ರೂ ಮಾಡಿದ್ರ? ನಾನು ಯಾರು ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಂದವರೆಲ್ಲ ಬಂದ್ರು, ನಾನು ನೆಟ್ಕೊಳಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡ್ ಇಂದ ಯಾವುದು ನಮ್ಮ ಭೂಗುಂಡೆ ರೋಡ್ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮುಡಿಸ್ಕೊಂಡು ಛತ್ರಿಯಲ್ಲಿ ಬೆದಪ್ಪ ಏನಿದ್ರು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿ ಮುಗಿಸೇ ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟರ್ ಮೇಲೆ ಸಿಮೆಂಟ್ ರೋಡ್ ಹಾಕ್ತಾರೆ. ಅದಾದ್ಮೇಲೆ ಇಲ್ಲಿ ನೂಕಲ್ ಬಂಡೆ ರೋಡ್, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡ್, ಅದು 2 ಕೋಟಿ. ಅದು ಏನ್ ಯಾವಾಗ ವೆಹಿಕಲ್ಸ್ ಬಸ್ ಓಡಾಡುತ್ತೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟ್ ಎಲ್ಲ ಕೇಸ್ ಹಾಕಿದ್ರೆ ತೀರ್ಥ ಮಾಡಿದ್ದೀನಿ. MLA ಆದ್ರೂ ಇಂಥ ಕೆಲಸ ಮಾಡ್ಬೇಕು ಹೊರತು ಇಂಥ ಡೈಲಾಗ್ಸ್ ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ರೋಡ್ ಹಾಕ್ಸಿದ್ವಿ. ಅದಾದ್ಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯ್ತು ನಿಮ್ಗೆ ಗೊತ್ತಿದೆ. ಮೇನ್ ರೋಡ್ ಇಂದ ಬರ್ಬೋದು, ಈ ತರ ಹುಡುಕಿ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲಿ ಈರ್ಗಾ ಮೈದಾನ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾರೆ. ಇಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್, KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಹೆಂಗಿದೆ ರೋಡ್ ಈಗ ನೋಡಿ, ಟೌನ್ ಹೆಂಗ್ ಕಾಣುತ್ತದೆ ಈಗ. ಅದಾದ್ಮೇಲೆ ಇನ್ನೂ ಮಾಡುವಂತದ್ದು 2 ಕೆಲಸ ಇದೆ. ರಾಮ ಮಂದಿರ
2 ಕೋಟಿ. ರಾಮ ಮಂದಿರಕ್ಕೆ 85 ಕೋಟಿ. ಆಮೇಲೆ ಸುಷ್ಟಿ ಮೈದಾನಕ್ಕೆ 70 ಕೋಟಿ. 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಬಿದ್ದೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನ್ಸುತ್ತೆ. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸ್ತೇನೆ. 80 ಲಕ್ಷಕ್ಕೆ ಮಾರ್ಕ್ ಆಯ್ತು. ಎಲ್ಲಾರು ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋಗಿ ನಂಬಿಕೆ ಹೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಕೆ ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ? ಹಂಗೆ ಪೆಂಡಿಂಗ್ ಇದೆ. ಮಾಡಿಸೋದಲ್ವಾ? 75 ಲಕ್ಷ ಹಾಕಿದೆ ರಾಮ ಮಂದಿರ. ಅವ್ 4 ಕೋಟಿ ಅಂಬೇಡ್ಕರ್ ಸರ್ಕಲ್ ಇಂದ KGF ಬೈಪಾಸ್ ಹೊರಟು 4 ಕೋಟಿ ಇದು. ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ. ಅದು ಮಾಡಿಸಿಲ್ಲ. ಕಂಟ್ರಾಕ್ಟ್ ಇಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡ್ಸೋದ್ ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನ್ ತಿಳ್ಕೊಂತಾರೆ. ನಾನು ನಮ್ಮ ಜನಗಳಲ್ಲಿ ಕೇಳ್ಕೊಂತೀನಿ. ನಮ್ಮ ಕ್ಷೇತ್ರದ 3 ಲಕ್ಷ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದ ಮನುಷ್ಯ ಏನಾದ್ರೆ ಅರ್ಧಂಬರ್ಧ ಗೊತ್ತಿರೋಕೆ ಅರ್ಧದಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ತಾರೆ. ಮಾತಾಡ್ತಾರೆ. ಯಾರ ಬಗ್ಗೆ ಮಾತಾಡ್ತೀನಿ ಏನು ತಿಳ್ಕೊಂಡು ಮಾತಾಡ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಾಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಾಜೆ ಮಾಡುತ್ತಾರೆ? ಜನಗಳಿಗೆ ಅದನ್ನ ತಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ ನಿಮ್ಮನ್ನ ನಂಬೋದಿಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ. ನಿಮ್ಗೆ ಅಷ್ಟು ಮಾಡ್ಬೇಕಂದ್ರೆ ನಿನ್ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡು. ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ನೀನು MLA ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಇನ್ ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಬಹಳ ಇದೆ, ಬೇಡ. ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರು ಏನು ಮಾರಮ್ಮ ಹಬ್ಬ ಕಾದಿದ್ದೀರ ನನ್ಗೆ ಗೊತ್ತಿಲ್ಲ. ಅಷ್ಟೀಸ್ ಅನ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಗಳು ಗೊತ್ತಿದೆ. ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸ್. ಅರ್ಥ ಆಯ್ತಾ? ಲೀಡರ್ ಯಾರು ಏನು ಅಂತ ಲೀಡರ್ ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡ್ತಾರೆ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಇದನ್ನ ಕಾರ್ಯಕ್ರಮ ಮಾಡಿದ್ದೀನಿ, ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ ಈಗ ಅದನ್ನು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಕೋಲಾರದಲ್ಲಿ? ಏನ್ ಮಾಡ್ಬೋದು ಮಂಜಣ್ಣವ್ರು? ಕಂಪ್ಲೇಂಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸಿ ಮನೆಗೆ ಕಳಿಸ್ಬಿಟ್ರು. ಅದು ಗಳಿಸ್ತಾರ. ಈ ಮನುಷ್ಯ ಏನೇನ್ ಮಾಡಿದ್ರೆ ಕಳಿಸ್ಲಪ್ಪ? ಏನೋ ನೀವು ಕಳಿಸ್ಲಿ, ನಾವು ಕೇಳ್ತೀವಿ ಏನ್ ಮಾಡಿದೀನಿ 3 ವರ್ಷದಿಂದ ಕೊಡಪ್ಪ? 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕೆಲಸ ನಾವು ಹೇಳ್ಬೇಕಲ್ಲ. ಏನ್ ಮಾಡಿದ್ವಿ ಕಳಿಸಿದೀನಿ. ಮಂಜಣ್ಣವ್ರು ಕಳಿಸ್ತಾರಲ್ಲ ಆ ಸಿಸ್ಟಮ್ ಫಾಲೋ ಮಾಡೋ. ಕಳಿಸಿ ಕೇಳಿದ್ರೆಲ್ಲ ಕೊಡು ಏನ್ ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡ್ಲಿ. ನಮ್ದು ನಿಮ್ದು ಎಲ್ಲರದ್ದು ಕಂಪೇರ್ ಮಾಡಿ. ಮಂಜಣ್ಣ ಫಾಲೋ ಮಾಡಿ. ಕೋಲಾರದಲ್ಲಿ ಮಾಡೋದಕ್ಕೆ ಮುಳುಗಾಡಲ್ಲ ಮಾಡಿ. ನಂಗೆ ಅಧಿಕಾರ ಕೇಳಕ್ಕೆ ನಾನು ಎಕ್ಸ್-ಮಿನಿಸ್ಟರ್, ಎಕ್ಸ್-MLA. ಆಮೇಲೆ ಅಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಮಧೇಪುರ ನನ್ಗೆ ಅಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟರ್ ಕೊಡೋದು ನನಗೂ ಇದೆ. ನಾನು ಫುಲ್ ಅವಾಯ್ಡ್ ಮಾಡಿದ್ದೆ. ಆದಿರಾಣ ಇದ್ದಾರೆ ಅಂತ ಸುಮ್ಮನೆ ಅವರು ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ, ಅರ್ಥ ಮಾಡ್ತೀನಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು. ಅದು ತಿಳ್ಕೋಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಆಶಯ ತಿಳ್ಕೊಂಡು ಮುಂದೆ ಜಾಸ್ತಿ ಅದು ಇದು ಕೆಣಕೊಂಡು ಹೋಗಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ನಿಜ ಅಂತ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದ್ರೆ MLA ರಿಸೈನ್. ಇಷ್ಟೇ. ಈಗ ಇನ್ನೂ ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು 1500 ಎಕರೆ, 1450 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ದೇವರಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RI ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸ್ದೆ. ಅಷ್ಟು ನಾನು ಅವಧಿ ಮುಗಿದು ನಾನು ಆ ಕಡೆ ಹೋಗಿದ್ದೆ. ಅದನ್ನ ಹೇಳಿದೀನಿ ಸಮುದ್ರಿಗೆ. ನಾನೇ ಹೇಳಿದೆ ನೋಡ ಸಮುದ್ರಿ ಇದನ್ನ ಫಾಲೋ ಮಾಡಿ 500 ಎಕರೆ 750 ಎಕರೆ ಇಂಡಸ್ಟ್ರಿಗೆ ಸ್ಯಾಂಕ್ಷನ್ ಮಾಡ್ಕೊಂಡ. ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ ಮಾಡಿ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನುಮಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಅದನ್ನ ಡೆಲ್ಲಿಗೆಲ್ಲ ಕಳಿಸ್ದೆ. ಅದು ಫಾಲೋ ಅಪ್ ಮಾಡು. ಅದನ್ನ ಮಾಡಿಸಿದೀನಿ ನಾನು ಅಂದಾಗ ಅದು ಏನು ಮಾಡ್ತಾರೆ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡ್ಬೇಕಾ ಇಲ್ಲ ಇವ್ರು ಮಾಡ್ಬೇಕಾ? ಅದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋದು ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ ನಿಮ್ದೇ ಸರ್ಕಾರ ಇದೆ, ಅನುದಾನ ಬರ್ತಾ ಇಲ್ಲ. ಅನುದಾನ ಅವ್ರವ್ರ ಮುಂದೆ ಕೊಡುವಂತ ಕೆಪಾಸಿಟಿ ಏನು ಹೋಗ್ಬೇಕು, ಕೇಳ್ಬೇಕು. ಈಗ ಈ ಹನುಮಂತ ಕ್ಷೇತ್ರದಲ್ಲಿ ಇವರು ಬರ್ತಾರೆ MLA
ಮಂಜುನಾಥ್ ಅವರು JDS ನವರು ಎಷ್ಟನ್ನು ತಗೊಂಡಿದ್ದಾರೆ ಗೊತ್ತಾ ನಿಮಗೆ? ಅದು ಇರ್ಬೇಕಲ್ಲ, ಐಡಿಯಾ ತಗೊಳ್ಳೋ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDS ನ ತಗೊಂಡೋಗಿಲ್ಲ, ಎಷ್ಟು ಜನ BJP ತಗೊಂಡು ಸಿದ್ದರಾಮಯ್ಯ ಇರ್ತಾರ. ನಾನು ಶಾಸಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಮಾಡ್ಕೊಡಲ್ಲ ಇವರು, ಮೇಲ್ಮೇಲೆ ಓಡಾಡ್ಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ನಲ್ಲಪ್ಪ, ಅನ್ನೂರು MLA ಮಾತಾಡ್ತಿ ಎಷ್ಟನ್ನ ಬಂದಿಲ್ಲ, ಎಷ್ಟು ಕೆಲಸ ಮಾಡಿ. ಅದು ನಮ್ಮ ಮುಳಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರು ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ ಶಿವಸಮುದ್ರ, ಕರೆಕ್ಟಾನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. MLA ಆದ್ಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ತರಬೇಕಪ್ಪ. ಭಿಕ್ಷೆಯನ್ನು ಓಡೋ ನೋಡಿ, ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೇನೆ, ಭಿಕ್ಷೆ ನೋಡೋಣ, ಭಿಕ್ಷೆ ಬಿಡ್ಬೋದಾ ಅನ್ನೋ ಡೈಲಾಗ್ ಹೋಗ್ಬಿಡ್ತಾರೆ. ಬೇಡ, ತೆಗ್ಬಿಡಿ, ಕಡದಿಂದ ತೆಗೆದ್ಬಿಡಿ, ಹೋಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ, ಮೊದಲು ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಕೊಡಲ್ಲ ಅಂತಾರೆ DK ಸಾಹೇಬ್? ಎಷ್ಟು ಜನ ಕೊಡ್ತಾ ಇದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೂ 1 ಕೋಟಿ ಕುಡಿಯೋ ನೀರು ಕುಡಿಯೋದು ಮೊದಲೇ. ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡ್ಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದ್ರೂ ನಮ್ಮ ಮಂಜಣ್ಣನೋ ಆದಿನಾಯಣ್ಣ ಒಂದು ಜೊತೆಲಿ ಉಪಯೋಗಿಸ್ಕೊಂಡು ಅವ್ರನ್ನ ತರ್ಬೋದಲ್ಲ. ಒಂದು ಹೇಳಿದ್ ನಾನು ಬೇಡ ಅಂತಾರ, ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ. MLA ಆದ್ರೆ ಯಾರು MLA ಒಂದ್ಸಲ ಆದ್ಮೇಲೆ MLA ಹೋಗಿ MLA ಭೇದ ಭಾವ ಏನೂ ಇರಲ್ಲ. ಕೆಲಸಗಳೇ ಮಾಡ್ಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲಾರ್ಗು MLAನೇ ಎಲ್ಲ ಪ್ರೊಜೆಕ್ಟ್ ಆಗ್ಬೇಕು, ಅದೇ ಮಾಡಿ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ನೀವು ಎಲ್ಲಾ ಲೀಡರ್ಗಳ ಮಾಧ್ಯಮ ಕರೆಸಿ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ. ಮನಸ್ಸಲ್ಲಿ ಯಾವ ಕ್ಷೇತ್ರ ಇದೆ ನನ್ನ ಮನಸ್ಸಲ್ಲಿ ಜನಗಳು ಇದನ್ನ ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಅಪ್ರೋಸ್ತಾರೆ ಏನು ಸರ್ ಬಯಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಹೊಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡ್ಬೇಕು, ಮಂಜಣ್ಣ ಕೇಳ್ಬೇಕು, ಕಾಂಗ್ರೆಸ್ ಎಲ್ಲ ಹಿರಿಯರ್ನೆಲ್ಲ ಕೇಳಿ ಎಲ್ಲಾರು ಒಪ್ಪಿಗೆ ಆದ್ರೆ ಆಮೇಲೆ ತೀರ್ಮಾನ. ನಾನು ಒಬ್ಬನ್ ತೀರ್ಮಾನ ಅಲ್ಲ. ಅಭಿವೃದ್ಧಿ ಹಿಂದೆ ಸರ್ಕಾರ ಮಾಡ್ಬೋದು. ಅದು ಇವ್ರಿಗೂ ನಾನು ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದ್ದಲ್ಲ, ಅವರೇ MLA ಇದ್ದಾಗ. ಅವ್ರು ಇದ್ದಾಗ ನಾನ್ ಕೊಟ್ರೆ చూడಪ್ಪ వాళ్ళు పోయి నేను ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ನಾ ಹೋರ್ ಅಂತ ಆಲೋಚಿಸ್ಕೊಂಡ ಯಾಕೆ ಬೇಕು? ಈ ಆದಿನಾರಾಯಣ ಹೇಳಿ ಚಲಾಯಿಸ್ಕೊಡ್ತೀನಿ, ಮಂಜಣ್ಣ ಹೇಳಿ ನೋಡಿ ನಾಳೆ ತರ್ತೀನಿ ಅಂದಿಕ್ಕೆ ಅಂದ. ಏನೇನೋ ಬಂದ್ರು MLA ಗೆ ಹೋಗುತ್ತದು, ಆ ಮನುಷ್ಯನೇ ಮಾಡ್ಬೇಕಲ್ಲ. ಎಲ್ಲ ನೀವು ಒಂದೇ ಬರ್ತಾರಲ್ಲ ಅದೇ ಹೇಳ್ತಾ ಇದ್ನಲ್ಲ, ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾನು ಅಲರ್ಟ್ ಮಾಡಿಸ್ತೀನಿ. ಅದರಲ್ಲೇ ಕಾಂಗ್ರೆಸ್ ಕಚೇರಿಗೆ ನಾನು ನಮ್ಮ ಲೀಡರು ಇವರು ಯಾರಪ್ಪ ಅನ್ನಪ್ಪ ಸುತ್ತವ್ರಲ್ಲ ನೀಲಕಂಠೇಗೌಡರು, ಅವರು ಸರ್ಕಾರ ಇಲ್ಲಿ ಬಂದಿದೆ. ಏನಾಗಿದೆ, ಅವರು ನನ್ನ ಎಲೆಕ್ಷನ್ ಓಡಾಡಿದ್ರಿಲ್ಲ ಅಂತಲ್ಲ, ನೈಟ್ ಎಲ್ಲ ನಿದ್ದೆವಾಗಿದ್ದಾವೆ. ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ. ಅವಾಗ ಬಂದಿದ್ದು, ನಾನು ಒಳಗಡೆ ಬಂದಿಲ್ಲ. ಅನ್ಲೆಸ್ ಐ ಇನ್ವೈಟೆಡ್ ನಾನು ಬರಕ್ಕಾಗಲ್ಲ, ಕರೀದಿಲ್ಲ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದ್ರೆ, ನಾನೊಬ್ಬ ಕಾಂಗ್ರೆಸ್ ಲೀಡರ್ ಆಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ಹಂಗಂದ್ರೆ ಕಾಂಗ್ರೆಸ್ ಇವರಿಗೆಲ್ಲ ಅನುಮಾನ, ಕಾಂಗ್ರೆಸ್ ಅವಮಾನ ಅನ್ನೋಂಥ ನಾನು ಅಂತ ಅಷ್ಟು ಚೀಪ್ ಅನ್ನೋದು ಮಾಡಕ್ಕೆ ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಆಕ್ಷನ್ ಫಿಗರ್ಸ್ ನಮ್ಗೆ ಚೆನ್ನಾಗಿ ಗೊತ್ತು, ಏನ್ ಮಾಡ್ಬೇಕು ಅಂತ. ಇನ್ನು ಅನೇಕ ಕೆಲಸಗಳು ರೋಡಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳಿಗೆ ಬಿಟ್ಟಿದೆ. ಹೆಂಗ್ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು ಎಷ್ಟು ಬಿಡೋರು ಇಲ್ಲ, ಆವಣಿ ಯಾವ ಹೋಗ್ಬಿಟ್ಟವ್ರು, ಆವಣಿ ತಗೊಳ್ಳಿ, 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 ಈ ಕಡೆ ತಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡ್ ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡ್ ಫಾರ್ಮ್ ಹೌಸ್ ಇತ್ತು, ಮಾಡ್ಬಿಟ್ಟೆ. ಈಗ ಕೂತಂಡೆ ತಗೊಂಡಿದ್ದೀನಿ. ಕೂತಂಡೆ ಯಾಕೆ ತಗೊಂಡಿದ್ದೀನಿ ಹೇಳಿ, ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾಂತಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ ಅಂತ. ಈಗಿನ MLA ಅವರಿಗೆ ಇದೇ ಮೊದಲು ನಾನು ಯಾಕೆ ಕೊಂಡ್ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಪ್ಪ. ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನ ಕೆಳ್ಕೋದು ಯಾಕೆ, ಇಲ್ದಿದ್ದ ಪ್ರೂವ್ ಮಾಡ್ಲಿ. ಈಗ ನೀವು ಕೇಳಿ ಮಾಡ್ತಾ ಪ್ರೂವ್ ಮಾಡಿ ಅವ್ರು ಇರ್ಬಾರ್ದು. MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡ್ಬಾರ್ದು, ಅಷ್ಟೇ. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಹೇಳೋರು, ಇದ್ದವ್ರು 3 ವರ್ಷದಲ್ಲಿ ಏನಾದ್ರು ನೆಗೆಟಿವ್ ಮಾತಾಡಿದ್ನ, ನಮ್ ಬರ್ತಾ ಇದೆ ಏನೋ ಹೇಳೋರು, ಅದನ್ನ ಇದನ್ನ ಹಿಂಗ್ ಮಾಡ್ಕೊಂಡು ನಾನ್ ಕಿವಿ ಹಾಕೊಂತ ಇರಲಿಲ್ಲ. ಅವ್ರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವ್ರೆ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಲ್ಲ.
ಅದಕ್ಕೆ ಮುಂಜಾನೆ ಮುಗಿಸ್ಕೊಂಡು ಆದ್ರೆ ಹಣ್ಣು ಮುಗಿಸ್ಕೊಬೇಕು. ಎಸ್ ಅಂದ್ರೆ ನಾನು ಜೊತೆ ಸೇರ್ಕೊಂಡು ಇರ್ತೀನಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಓಕೆನಾ? ಮಾತಾಡಿದ್ರು ಕಾಂಟ್ರಾಕ್ಟ್ ಮುಂದಿನ ಶಾಸ್ತ್ರ ಅವಧಿಯಲ್ಲಿ ಆಯ್ತು. ಚೆನ್ನಾಗಿ ಇನಿಷಿಯಲ್ ಸಮಯದ ಹೇಳಿದಾರೆ. ಮ್ಯಾಮ್ ಇನಿಷಿಯಲ್ ಸಮಯದ ಎಷ್ಟು ಜನ ನನಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರು, ನೀವ್ ಯಾಕೆ ಯಾರು ಒಬ್ಬರು ಮಾತಾಡಲಿಲ್ಲ? ಅಲ್ಲ ಬೇಜಾರು ಮಾಡ್ಕೊಬೇಡಿ, ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ ಹಂಗೆಲ್ಲ, ಅದನ್ನೇ ಕಂಡ ಮಾಡಿದ್ರೆ ನೀವು ಹೆಚ್ಚು ನಾಗೇಶ್ ಇನ್ಶಿಯಲ್ ಸಮೇತ ನಾನೇನು ಮೂರ್ತೆಲ್ಲ ಬಂದು ಹಿಂಗೆ ರಿಸ್ಪೀಟ್ ಮಾಡಕ್ಕೆ ಎಷ್ಟೋ ಜನ ಯಾಕೆ ರಿಸ್ಪೀಟ್ ಅದೇ ಇದೆ ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯ್ತು ಅಂತೇನು ಅಂದ್ರು ಅಂತ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಗೆಲ್ಲ ಕರೆದು ನಾನು ಹೋಗ್ಬಿಟ್ಟು ಅವಾಸ ಆಗಲ್ಲ, ತಪ್ಪು ಏನೋ ಇದೆ ಇದ್ರೆ ತಪ್ಪು ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅದು. ಅದಕ್ಕೆ ಈಗ ಕ್ಷೇತ್ರಕ್ಕೆ ಬಂದಾಗೆಲ್ಲ ಅದನ್ನ ನಾನು ಮಂಜಣ್ಣ ಹತ್ರ ಮಾತಾಡಿ ಡಿಸಿಷನ್ ತಗೊಂತೀನಿ. ಥ್ಯಾಂಕ್ ಯು.